ಇದ್ದೀರಾ? ನಮ್ಮ ಸಂಗಡ ದೇವರಿದ್ದಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಬೇಗ ಬೇಗ ಹೋಗ್ಬಿಡೋಣ. ಕೀರ್ತನೆ 103 11ನೇ ವಚನ. ದಾವೀದ ಬರೀತಾನೆ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆ ಅಪಾರವಾಗಿದೆ. ದೇವರಿವತ್ತು ತನಗೆ ಭಯಪಡುವಂಥ ಭಕ್ತಿ ಉಳ್ಳ ಕುಟುಂಬವನ್ನು, ಭಯ ಮತ್ತು ಭಕ್ತಿ ಇರುವಂಥ ಕುಟುಂಬಗಳನ್ನು, ವ್ಯಕ್ತಿಯನ್ನು ಆಕಾಶದಿಂದ ಅವನು ಹುಡುಕುವವನಾಗಿದ್ದಾನೆ. ಯಾವ ಕುಟುಂಬದಲ್ಲಿ ಭಯ, ಯಾವ ಕುಟುಂಬದಲ್ಲಿ ಭಕ್ತಿ ಇದೆ ಅಂತ ಪರಲೋಕದ ದೇವರು ಗಮನಿಸ್ತಾ ಇದ್ದಾನೆ. ಇವತ್ತು ನೋಡಿ, ಕೆಲವರ ಕುಟುಂಬದಲ್ಲಿ ಭಕ್ತಿ ಇದೆ, ಭಯ ಇಲ್ಲ. ಇನ್ನು ಕೆಲವರಲ್ಲಿ ಭಯ ಇದೆ, ಭಕ್ತಿ ಇಲ್ಲ. ಅದು ದೇವರು ಹೇಳ್ತಾನೆ, ಒಂದಿಟ್ಕೊಂಡು ನೀವು ನನ್ನ ಹತ್ರ ಬರಬೇಡ್ರಿ, ನನ್ನ ಹತ್ರ ಬರೋರು ಭಯ ಭಕ್ತಿ ಎರಡು ಇಟ್ಕೊಂಡು ಬನ್ನಿರಿ. ದೇವರಿಗೆ ಸ್ತೋತ್ರ. ಇವತ್ತು RTO ಆಫೀಸರ್ ಇವತ್ತು ಅವ್ರು ಫುಲ್ ಫ್ಯಾಮ್ಲಿ ಬಂದ್ಬಿಡ್ತು. ಅವರು ಕಡೆಯವರೆಗೂ ಕಾಯ್ಕೊಂಡು ಕೂತಿದ್ದಾರೆ. ಅವ್ರು ಹೇಳ್ತಾರೆ, ಫಾದರ್ ನಮಗೊಂದು ಚೂರು ಟೈಮ್ ಕೊಡ್ತೀರಾ? ಪೂನಾಯಿಂದ ಕರ್ಕೊಂಬಂದಿದ್ದೀನಿ ನಿಮ್ಮ ಹತ್ರ ಪ್ರಾರ್ಥನೆ ಮಾಡೋಕ್ಕೆ. ಅವ್ರು ಇವತ್ತು ಸಾಕ್ಷಿ ಕೊಡ್ತಾರೆ, ನನ್ನ ತಾಯಿ ರಾತ್ರಿ ಹಗಲು ಮೊಬೈಲ್ ನೋಡ್ಕೊಂಡು ಕೂತಿದ್ಲು. ನನ್ನ ತಾಯಿ ಮೊಬೈಲ್ ನೋಡ್ತಾ 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 ಬುದ್ಧಿ ಭ್ರಮಣೆ ಆಗೋಗಿತ್ತು ಅವ್ರಿಗೆ. ನೀವು ಬಂದು ಹೋದ ಮೇಲೆ ನನ್ನ ತಾಯಿ ಚೇಂಜ್ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಕಾಲು ನೋವು, ಕೈ ನೋವು, ಸೊಂಟ ನೋವು, ಎದೊಂಟನೇ ಇರಲಿಲ್ಲ ನಮ್ಮಮ್ಮ. ನೀನು ಬಂದು ಹೋದ್ಮೇಲೆ, ನೀವು ಬಂದು ಹೋದ್ಮೇಲೆ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ ನೋಡಿ, ನಿಮ್ಮ ಹತ್ರ ಕರ್ಕೊಂಬಂದಿದ್ದೀನಿ. ದೇವರಿಗೆ ಸ್ತೋತ್ರ. ಒಂದೇ ಸಾರಿ ಹೋಗಿದ್ದು ಅವ್ರ ಮನೆಗೆ. ಅವ್ರು ಹೇಳ್ತಾರೆ, ನಮ್ಮ ಮನೆಗೂ ತಿಂಗಳಿಗೆ 2 ಸಲ ಬಂದು ಹೋಗ್ರಿ. ನೀವು ಬಂದು ಹೋಗೋದ್ರಿಂದ ನಮ್ಮ ಮನೇಲಿ ಬಿಡುಗಡೆ ಆಗ್ತಾ ಇದೆ, ಎಷ್ಟೋ ಚೇಂಜಸ್ ಆಗ್ತಾ ಇದೆ. ಓ ಪ್ರಿಯ ಸಹೋದರ ಸಹೋದರಿಯೇ, ಇವತ್ತು ದೇವರು ಭಯ ಮತ್ತು ಭಕ್ತಿಯನ್ನು ಎದುರು ನೋಡ್ತಾ ಇದ್ದಾನೆ. ಅವ್ರು ಅನ್ಯರೇ, ಆದರೆ ಭಯ ಭಕ್ತಿಯನ್ನು ನೋಡುವಂಥ ದೇವರು ನಮ್ಮನ್ನು ಆಶೀರ್ವದಿಸೋದಕ್ಕೆ ಅವನು ಶಕ್ತನಾಗಿದ್ದಾನೆ. ಯಾಕಂದ್ರೆ ಸತ್ಯವೇದ ಹೇಳ್ತದೆ, ಆದಿಕಾಂಡ 22ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ಓದುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಅಬ್ರಾಮನನ್ನು ನೋಡಿ ಹೇಳ್ತಾನೆ, ಯೆಹೋವನ ದೂತನು ಆಕಾಶದ ಒಳಗಿಂದ ಅಬ್ರಾಮನೇ ಅಬ್ರಾಮನೇ ಎಂದು ಅವನನ್ನು ಕರೆದನು. ಅದಕ್ಕೆ ಅಬ್ರಾಮನು ಇಗೋ ಇದ್ದೇನೆ ಅಂದನು. ಆ ದೂತನವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೇನು ಮಾಡಬೇಡ, ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದಿಗೆಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯ ಭಕ್ತಿ ಉಳ್ಳವನೆಂದು ಒಂದು ಹಲ್ಲೆಲೂಯಾ ಹೇಳ್ರಿ. ಅವನು ಕೊಟ್ಟಿದ್ದು ಲೇಟಾಗಿ, ಕೇಳೋದು ಬೇಗವಾಗಿ. ಅದಕ್ಕೆ ಅಬ್ರಾಮು ಎರಡಕ್ಕೂ ನಿರಾಕರಿಸ್ತಿಲ್ಲ. ನೀನು ಯಾವಾಗ ಕೊಡ್ತೀಯೋ ಕೊಡು ದೇವರೇ, ನೀನು ಯಾವಾಗ ಕೇಳ್ತೀಯೋ ಕೇಳು ದೇವರೇ. ಎರಡಕ್ಕೂ ಅರ್ಹತೆ ಉಳ್ಳವನು ನೀನೊಬ್ಬನೇ. ಕೊಡೋದಕ್ಕೂ ತೆಗೆದುಕೊಳ್ಳೋದಕ್ಕೂ ನೀನು ಯೋಗ್ಯನಾದ ನಿಮಿತ್ತವಾಗಿ ನಾನು ನಿನಗೆ ಶರಣರು ಅಂತ ಅವನು ಹೇಳುವಾಗ ದೇವರ ವಾಕ್ಯ ಹೇಳ್ತದೆ, ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂದು ಈಗ ತೋರ ಬಂತು. ಹಾಗಾದ್ರೆ ಅಬ್ರಾಮನಿಗೆ ದೇವರೊಂದು ಪರೀಕ್ಷೆ ಕೊಡ್ತಾ ಇದ್ದಾನೆ. ಆ ಪರೀಕ್ಷೆ ಏನಂದ್ರೆ, ಓ ಮಗು ಇಲ್ಲದೆ ಇದ್ದಾಗ ನಿನ್ನಲ್ಲಿದ್ದಂಥ ಪ್ರೀತಿ, ನಿನ್ನಲ್ಲಿದ್ದಂಥ ವಿಶ್ವಾಸ, ನಿನ್ನಲ್ಲಿದ್ದಂಥ ಭಯ, ನಿನ್ನಲ್ಲಿದ್ದಂಥ ಭಕ್ತಿ ಈಗ ಇದೆಯಾ? ಮಗು ಕೊಟ್ಟ ಮೇಲೆ ದೇವ್ರ ಪರೀಕ್ಷೆ ಮಾಡ್ತಾ ಇದ್ದಾನೆ. ಮಗು ಕೊಡಕ್ ಮುಂಚೆನೂ ಅಬ್ರಾಮನಿಂದ ಪ್ರೀತಿ, ವಿಶ್ವಾಸ, ನಂಬಿಕೆ, ನಿರೀಕ್ಷೆ ಇವತ್ತು ಮಗು ಹುಟ್ಟಿದ ಮೇಲೂ ದೇವರಲ್ಲಿ ಅವನಿಗೆ ಕಡಿಮೆ ಆಗಲಿಲ್ಲ. ದೇವರು ಹೇಳ್ತಾನೆ, ನೀನು ಅವನೆಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ, ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂದು ಈಗ ತೋರ ಬಂತು. ದೇವರು ಯಾರ ವಿಷಯದಲ್ಲಿ ಹೇಳ್ತಾ ಇದ್ದಾನ್ರಿ? ಅಬ್ರಾಮನ ವಿಷಯದಲ್ಲಿ. ಇವತ್ತು ನನ್ನ ನಿನ್ನ ವಿಷಯದಲ್ಲೂ ದೇವರು ಅದನ್ನು ಹೇಳ್ತಾನೆ. ನಂಬುವುದಕ್ಕೆ ಮುಂಚೆ ಇದ್ದಂಥ ಕ್ಯಾರೆಕ್ಟರ್, ನಂಬುದ ಮೇಲೆ ಇದ್ದಂಥ ಕ್ಯಾರೆಕ್ಟರ್ ಚೇಂಜ್ ಆಗಿದೆಯಾ? ಬದಲಾವಣೆ ಆಗಿದೆಯಾ? ನನ್ನ ಕುಟುಂಬವನ್ನು, ನನ್ನನ್ನು ನೋಡಿ ದೇವರು ಕೇಳುವಂಥ ಒಂದು ಪ್ರಶ್ನೆ, ನಿನ್ನಲ್ಲಿ ಬರೇ ಭಯ ಇದೆಯಾ, ಇಲ್ಲ ಭಕ್ತಿ ಇದೆಯಾ, ಇಲ್ಲ ಎರಡೂ ಇದೆಯಾ? ಭಯ ಇದ್ರೆ ಪ್ರಯೋಜನ ಇಲ್ಲ, ಭಕ್ತಿ ಇರಬೇಕು. ಭಕ್ತಿ ಇದ್ರೆ ಪ್ರಯೋಜನ ಇಲ್ಲ, ಭಯ ಇರಬೇಕು. ಯಾಕಂದ್ರೆ ಯೋಶುವ 4ನೇ ಅಧ್ಯಾಯ 13-14 ನಾವು ನೋಡ್ತೇವೆ, ದೇವರು ಯೋಶುವನನ್ನ 40,000 ಜನರ ಮುಂದೆ
40,000 ಇಸ್ರಾಯೇಲರ ಮುಂದೆ ದೇವರು ಯೋಶುವನಿಗೆ ಅವನು ಘನಪಡಿಸ್ತಾನಂತೆ. ಸತ್ಯವೇದ ಹೇಳ್ತದೆ, ಅವರು ಮೋಶೆಯಲ್ಲಿ ಹೇಗೋ ಹಾಗೆ ಇವನಲ್ಲಿಯೂ ಇವನು ಜೀವದಿಂದ ಇರುವ ತನಕ ದೇವರವನ ಸಂಗಡ ಇರ್ತಾನೆ. ಆ ದಿವಸ ಯೆಹೋವನು ಯೋಶುವನನ್ನು ಇಸ್ರಾಯೇಲರ ದೃಷ್ಟಿಯಲ್ಲಿ ಘನಪಡಿಸಿದ್ದರಿಂದ ಅವರು ಮೋಶೆಯಲ್ಲಿ ಹೇಗೋ ಹಾಗೆ ಇವನಲ್ಲಿಯೂ ಇವನು ಜೀವದಿಂದ ಇದ್ದ ಕಾಲವೆಲ್ಲ ಒಂದು ಅಲ್ಲೇಲೂಯಾ ಹೇಳ್ರಿ, ಒಂದು ಅಲ್ಲೇಲೂಯಾ ಹೇಳ್ರಿ. ಹಾಗಾದ್ರೆ ದೇವರ ಕಣ್ಣು ಪ್ರತಿಯೊಬ್ಬರ ಮೇಲೆ ದೃಷ್ಟಿಸ್ತಾ ಇದೆ. ನಾವ್ಯಾರೇ ಆಗಿರಬಹುದು. ಮೋಶೆ ತದನಂತರ ದೇವರು ಯೋಶುವನನ್ನು ಆರಿಸ್ಕೊಳ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಯೋಶುವನ ಕಾಲವೆಲ್ಲ ದೇವರ ಸಂಗಡ ಇದ್ದಾನೆ. ಅವನ ಒಳಗಡೆ ಬರೇ ಭಯ ಇರಲಿಲ್ಲ, ಭಯ ಮತ್ತು ಭಕ್ತಿ ಎರಡೂ ಅಡಕವಾಗಿತ್ತು. ಅದನ್ನು ದೇವರು ನಮ್ಮಲ್ಲಿ ಎದುರು ನೋಡ್ತಾ ಇದ್ದಾನೆ. 1 ವರ್ಷ 18ನೇ ಅಧ್ಯಾಯ 3 ಮತ್ತು 4ನೇ ವಚನವನ್ನು ಹೋಗುವಾಗ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಓಬೋದ್ಯನು ದೇವರಿಗೆ ಭಯಭಕ್ತಿ ಉಳ್ಳವನಾದ್ದರಿಂದ ಅಹಾಬನು ಓಬಾದ್ಯನನ್ನು ಕಳಿಸಿ 100 ಮಂದಿ ಪ್ರವಾದಿಗಳಿಗೆ ಗವಿಯಲ್ಲಿ ಅಡಗಿಸಿ 50 ಮಂದಿಗಳಿಗೆ ಅವನು ಊಟವನ್ನು ವ್ಯವಸ್ಥೆ ಮಾಡಿದಂತೆ. ಆ ಅಡವಿಯಲ್ಲಿದ್ದಂಥ ಮಂದಿಗಳು ಯಾರು ಗೊತ್ತಾ? ಇಜಬೇಲಳ ಭಯಕ್ಕೆ ಒಳಗಾಗಿ ಇದ್ದಂಥ ಪ್ರವಾದಿಗಳನ್ನು ಸಂರಕ್ಷಿಸುವುದಕ್ಕೋಸ್ಕರ, ದೇವರಲ್ಲಿ ಭಯಭಕ್ತಿ ಇದ್ದಂಥ ವ್ಯಕ್ತಿಯನ್ನ ಅವರನ್ನ ಪೋಷಿಸುವುದಕ್ಕೋಸ್ಕರ ಇವನು ಕಳಿಸಿಕೊಡ್ತಾ ಇದ್ದಾನೆ. ಪ್ರಿಯ ಸಹೋದರಿಯೇ, ದೇವರಲ್ಲಿ ಭಯಭಕ್ತಿ ಉಳ್ಳ ಕುಟುಂಬವನ್ನ, ವ್ಯಕ್ತಿಯನ್ನ ದೇವರು ಸಾಧಾರಣವಾಗಿ ಬಿಡೋದೇ ಇಲ್ಲ. ದೇವರ ಪ್ರವಾದಿಗಳನ್ನು ಪೋಷಿಸುವುದಕ್ಕೋಸ್ಕರ, ಆ ಅಡವಿಯಲ್ಲಿದ್ದಂಥವರನ್ನ ಪೋಷಿಸುವುದಕ್ಕೆ ದೇವರ ವಾಕ್ಯ ಹೇಳ್ತದೆ, ಓಬಾದ್ಯನು ದೇವರಿಗೆ ಭಯಭಕ್ತಿ ಉಳ್ಳವನಾಗಿದ್ದ ಅಹಾಬನು ಓಬಾದ್ಯನನ್ನು ಕಳುಹಿಸಿ ಅವರಿಗೆ ಊಟ ಉಪಚಾರಗಳನ್ನು ಕೊಟ್ಟು ಅವರನ್ನು ಪೋಷಿಸುತ್ತಾ ಇದ್ದಾನೆ. ಅದೇ 1 ವರ್ಷ 18ನೇ ಅಧ್ಯಾಯ 9 ಮತ್ತು 12ನೇ ವಚನ ಹೇಳ್ತದೆ, ಓಬಾದ್ಯನು ಹೆಂಗೆ ಅಂದ್ರೆ ಬಾಲಾರಭ್ಯ, ಚಿಕ್ಕ ಪ್ರಾಯದಿಂದಲೇ ಅವನು ಭಯಭಕ್ತಿ ಉಳ್ಳವನಾಗಿದ್ದಂತೆ ದೇವರಲ್ಲಿ. ಸತ್ಯವೇದ ಹೇಳ್ತದೆ, ಓಬಾದ್ಯನು ಬಾಲಾರಭ್ಯ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದ. ಇವತ್ತು ನಮ್ಮ ದೇವರು ನಮ್ಮನ್ನ, ನಮ್ಮ ಮಕ್ಕಳನ್ನ ಅವನು ಎದುರು ನೋಡ್ತಾ ಇದ್ದಾನೆ. ಇವರ ಒಳಗಡೆ ಭಯಭಕ್ತಿ ದೇವರ ಮೇಲೆ ಇದೆಯಾ? ಬಾಲಾರಭ್ಯ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನ. ನೆಹೆಮೀಯ 7ನೇ ಅಧ್ಯಾಯ 1 ಮತ್ತು 2ನೇ ವಚನ ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ, ಅನನ್ಯನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಿದ್ದನು. ಇವನನ್ನ ಕುರಿತು ನೆಹೆಮೀಯನು ಹೇಳ್ತಾನೆ, ಬಲು ನಂಬಿಗಸ್ತನು, ದೇವರಲ್ಲಿ ವಿಶೇಷ ಭಯಭಕ್ತಿ ಉಳ್ಳವನು. ಒಂದು ಆಮೇಲೆ ಹೇಳ್ರಿ ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಭಯಭಕ್ತಿ ಉಳ್ಳವರನ್ನ ಸಂಗಡ ದೇವರಿದ್ದಾನೆ. ಭಯಭಕ್ತಿ ಉಳ್ಳವರ ಸಂಗಡ ದೇವರು ಜೀವಿಸ್ತಾನೆ. ಭಯಭಕ್ತಿ ಉಳ್ಳವರ ಸಂಗಡ ದೇವರು ನಡೀತಾನೆ. ಭಯಭಕ್ತಿ ಉಳ್ಳವರ ಸಂಗಡ ದೇವರು ವಾಸ ಮಾಡ್ತಾನೆ. ಭಯಭಕ್ತಿ ಉಳ್ಳವರ ಸಂಗಡ ದೇವರು ಕಾರ್ಯಗಳನ್ನು ಮಾಡೋಕ್ಕೆ ಅವನು ಇಷ್ಟಪಡುವಾತನಾಗಿದ್ದಾನೆ. ದೇವರ ಭಯ ಜ್ಞಾನವನ್ನು ಬೆಳಗಿಸುತ್ತಂತೆ. ಅದಕ್ಕೆ ಯೋಬ 1ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ಯೋಬನು ದೇವರಲ್ಲಿ ವಿಶೇಷ ಭಯಭಕ್ತಿ ಉಳ್ಳವನಾಗಿದ್ದ. ಸತ್ಯವೇದ ಹೇಳ್ತದೆ, ಯೋಬನು ದೇವರಲ್ಲಿ ವಿಶೇಷವಾಗಿ ಭಯಭಕ್ತಿ ಉಳ್ಳವನಾಗಿದ್ದ. ಯೋಬನ ರೀತಿಯಲ್ಲಿ ಇವತ್ತು ಎಷ್ಟೋ ತಂದೆಗಳು ಇರಬಹುದು. ಕಾರಣ ಮಕ್ಕಳ ಪಾಪವನ್ನ, ಮಕ್ಕಳ ತಪ್ಪನ್ನ, ದಾರಿ ತಪ್ಪಿ ಹೋಗುತ್ತಿದ್ದ ಮಕ್ಕಳ ವಿಷಯದಲ್ಲಿ ದೇವರಲ್ಲಿ ಮೊರೆ ಇಟ್ಟ ತಂದೆ, ಮಕ್ಕಳು ಪಾರ್ಟಿ ಮಾಡಿ ತಪ್ಪು ಮಾಡ್ತಾ ಇದ್ದಾರೆ, ದೇವರಿಗೆ ಮೊರೆ ಇರ್ತಾನೆ. ನನ್ನ ಮಕ್ಕಳು ಒಂದು ವೇಳೆ ನಿನಗೆ ವಿರುದ್ಧವಾಗಿ ತಪ್ಪು ಮಾಡಿದ್ರಪ್ಪ, ಅವರು ಜ್ಞಾಪಕ ಮಾಡ್ಕೊಂಡಿದ್ರೆ, ಸ್ನೇಹಿತರ ಜೊತೆ ನಿನಗೆ ವಿರುದ್ಧವಾಗಿ ನಡ್ಕೊಂಡಿದ್ರೆ ಅವರ ತಪ್ಪುಗಳನ್ನು ಮನ್ನಿಸು ಅಂತ ಬೆಳಗ್ಗೆ ಹೊತ್ತು ಮಕ್ಕಳನ್ನ ಕರೆದು ಲೈನ್ ಆಗಿ ನಿಲ್ಲಿಸಿ ಪಶ್ಚಾತ್ತಾಪಕ್ಕೆ ಒಳಪಡಿಸ್ತಾ ಇದ್ನಂತೆ. ಇವತ್ತಿನ ದಿನಗಳಲ್ಲಿ ನಮ್ಮ ಮನೆಗಳಲ್ಲಿ ಅಂತ ತಂದೆಯಾಗಿ ನಾವಿದ್ದೀವ. ನಮ್ಮ ಮಕ್ಕಳನ್ನು ತಪ್ಪಾದ ದಾರಿಯಿಂದ, ಪಾಪದ ಜೀವಿತದಿಂದ ಬಿಡಿಸಿ ದೇವರ ಸನ್ನಿಧಾನದಲ್ಲಿ ಕೊಂಡು ತಂದು ಪಾಪಾರಿಕೆ ಅವರಿಗೆ ಮಾಡಿಸ್ತಾ ಇದ್ದೀವ. ಯೋಬ ಅದನ್ನು ಮಾಡಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಯೋಬನು ದೇವರಲ್ಲಿ ವಿಶೇಷ ಭಯಭಕ್ತಿ ಉಳ್ಳವನು, ಊಚು ದೇಶದಲ್ಲಿ ಅವನಿದ್ದಂಥವನು, ಅವನು ಕೆಟ್ಟದ್ದನ್ನು
ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು. ಹಲ್ಲೆಲೂಯಾ. ಪ್ರಿಯ ಸಹೋದರಿಯೇ, ದೇವರು ನಮ್ಮನ್ನು ಅದಕ್ಕಾಗಿ ಕರೆದಿದ್ದಾನೆ. ನಿರ್ದೋಷಿಯಾಗಿ ಕಾಣಬೇಕು, ಯಥಾರ್ಥವಾಗಿ ಕಾಣಬೇಕು. ಅದನ್ನೇ ದೇವರು ಬಯಸ್ತಾ ಇದ್ದಾನೆ. ಕೀರ್ತನೆ 34:9 ಹೇಳ್ತದೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಿಗೆ ಏನು ಕೊರತೆ ಇರೋದಿಲ್ಲ ಅಂತ. ಒಂದು ಆಮೇಲೆ ಹೇಳ್ರಿ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಿಗೆ ಯಾವ ಕೊರತೆ ಇರಲ್ಲ. ಎಲ್ಲವನ್ನ ದೇವರು ಒದಗಿಸಿ ಕೊಡ್ತಾನೆ. ಹೋದ್ರಿ. ಯೆಹೋವನ ಜನರೇ ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ. ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ. ಆಮೇನ್. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರ ಯಾವ ಕೊರತೆ ಇರೋಲ್ಲ? ವಾಕ್ಯ ಹೇಳ್ತದೆ ಯೆಹೋವನಲ್ಲಿ ಏನು ಕೊರತೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನೆ 103:17 ಹೇಳ್ತದೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ದಯವು ಯುಗ ಯುಗಾಂತರಗಳಲ್ಲಿಯೂ. ಹಲ್ಲೆಲೂಯಾ. ಏನಂತೆ? ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆ, ಆತನ ದಯೆ ಯುಗ ಯುಗಾಂತರಗಳವರೆಗೂ. ಎಷ್ಟು ಜನ ಯುಗ ಯುಗಾಂತರವರೆಗೂ ಇರಬೇಕಂತ ಬಯಸ್ತೀರ? ಬೈಬಲ್ನಲ್ಲಿ ಯಾರ ಮೇಲೆ ಅದಿತ್ತು? ದಾವೀದ್ ಮೇಲೆ. ಸೊಲೊಮೋನನ ಮೇಲೆ ಇರಲಿಲ್ಲ. ದಾವೀದನ ಮೇಲೆ ದೇವರ ಬಾಯಿಂದ ಬಂದ ವಾಗ್ದಾನ ಯುಗ ಯುಗಾಂತರಕ್ಕೂ ಇದೆ. ನಾವೆಲ್ಲ ದಾವೀದನ ಸಂತತಿ. ಯೂದ ಕುಲದ ಸಿಂಹ ಆಗಿರುವಂಥ ಯೇಸು ಅವನ ಸಂತತಿ ಮೂಲಕವಾಗಿ ಹೊರಗೆ ಬರ್ತಾನೆ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಸಂತತಿಯನ್ನು ನಾನು ಅಳಿಸಲ್ಲ. ನಿನಗೆ ಕೊಟ್ಟಂತ ಆಶೀರ್ವಾದಗಳನ್ನ ನಾನು ಯಾವತ್ತೂ ಕಡಿಮೆ ಮಾಡೋದೇ ಇಲ್ಲ. ಕಾರಣ ನೀನು ನನ್ನ ಹೃದಯ ಒಪ್ಪುವಂತ ಮನುಷ್ಯ. ನೀನು ನನ್ನ ಮುಂದೆ ಬಂದಾಗ ಮಾತ್ರ ಅಲ್ಲ, ನನ್ನ ಹಿಂದ್ಗಡೆನೂ ಅದೇ ಭಯಭಕ್ತಿಯಲ್ಲಿ ಜೀವಿಸ್ತೀಯ. ನನ್ನ ನೆನೆಸ್ಕೊಂಡಾಗೆಲ್ಲ ನೀನು ಭಯಭಕ್ತಿ ಉಳ್ಳವನಾಗಿ ಜೀವಿಸ್ತಿಯಲ್ಲ. ಆ ಭಯಭಕ್ತಿಯನ್ನ ಸೊಲೊಮೋನನಲ್ಲಿ ದೇವರು ನೋಡಲಿಲ್ಲ, ದಾವೀದನಲ್ಲಿ ಆ ಭಯಭಕ್ತಿಯನ್ನು ನೋಡ್ತಾ ಇದ್ದಾನೆ. ಅದಕ್ಕೆ ದಾವೀದು ಬರಿತಾನೆ, ಪ್ರಿಯ ಸಹೋದರ ಸಹೋದರಿಯೇ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರ ಮೇಲೆ ಆತನ ಕೃಪೆ ದಯೆ ಯುಗ ಯುಗಾಂತರಗಳವರೆಗೂ ಇರ್ತದೆ. 17 ಹೇಳ್ತದೆ, ಆತನ ದಯವು ಯುಗ ಯುಗಾಂತರಗಳಿಗೂ ಇರ್ತದೆ. ಕೀರ್ತನೆ 145:19 ನೋಡುವಾಗ ಯೆಹೋವನು ಯಾರ ಇಷ್ಟವನ್ನು ನೆರವೇರಿಸ್ತಾನೆ? ತನ್ನಲ್ಲಿ ಭಯಭಕ್ತಿ ಉಳ್ಳವರ. ಒಂದು ಆಮೇನ್ ಹೇಳ್ರಿ. ನಿಮ್ಮ ಆಮೇನ್ ಒಂದು ಡೆಪ್ತ್ ಕೊಡಬೇಕು. ಆಮೇನ್ ಆ ಡೆಪ್ತ್ ಪಂಚೊಡಿಯುವಾಗ ನಾನು ದೇವ್ರು ಶಾಂಕ್ಷನ್ ಮಾಡ್ತೇನೆ. ಹಲ್ಲೆಲೂಯಾ. ಏನು ಹೇಳ್ತದೆ ವಚನ? ಯೆಹೋವನು ಯಾರನ್ನು ಇಷ್ಟಪಡ್ತಾನೆ ಅಂದರೆ ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನ ಅವನು ನೆರವೇರಿಸ್ತಾನೆ. ಜ್ಞಾನೋಕ್ತಿ 23:17 ಮತ್ತು 18 ಏನು ಹೇಳ್ತದೆ? ಯೆಹೋವನಲ್ಲಿ ದಿನವೆಲ್ಲ ಭಯಭಕ್ತಿ ಉಳ್ಳವನಾಗಿರುವುದರಿಂದ ಯಾರು ನಿರರ್ಥಕವಾಗೋದಿಲ್ಲ. ಅವನ ನಿರೀಕ್ಷೆ ನಿರರ್ಥಕವಾಗೋದು. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ತಪ್ಪಿ ಹೋಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊನ್ನೆ ಒಬ್ಬರು ಸಾಗರದಿಂದ ಫೋನ್ ಮಾಡಿದ್ರು ನನಗೆ, ಪಾಸ್ಟರ್ ನೀವು ಲೈನಲ್ಲೇ ಸಿಗಲ್ಲ ನನಗೆ, ಒಂದು ಫೆಲೋಶಿಪ್ ನಡೆಯುತ್ತೆ, ಒಂದು ಪ್ರೇಯರ್ ಮಾಡ್ತೀರಾ? ಅವ್ರು ಪ್ರೇಯರ್ ಮಾಡಿಸ್ಕೊಂಡು ಹೇಳ್ತಾರೆ, ನನಗೆ ಗೊತ್ತಿಲ್ಲ, 1 ತಿಂಗಳಿಂದ ನಿಮ್ಮ ಹತ್ರ ಪ್ರಾರ್ಥನೆ ಮಾಡಿಸ್ಕೊಳ್ಬೇಕಂತ ನಾನು ಇವತ್ತು ಪ್ರಾರ್ಥನೆ ಮಾಡಿ ಹೊಡೆದೆ ಫೋನು, ನೀವು ತೆಗೆದು ಬಿಟ್ರಿ. ಹಿಂದಿನ ದಿನ 2 ದಿನದ ಹಿಂದೆ ಅದೇ ಹೆಸರಲ್ಲಿ ಒಬ್ಬರು ಝೂಮಿಗೆ ಬಂದಿದ್ರು. ನಾನು ಅವರೇ ಅಂತ ತೆಗೆದು ಬಿಟ್ಟೆ. ನೋಡಿದ್ರೆ ಅವರಲ್ಲ. ಅದು ದೇವರ ವಾಕ್ಯ ಹೇಳ್ತದೆ, ಅವನಲ್ಲಿ ಭಯಭಕ್ತಿ ಉಳ್ಳವರ ಪ್ರಾರ್ಥನೆಗಳನ್ನು ಕೇಳಿ ಅವರನ್ನು ಕೊರತೆ ಇಲ್ಲದವರಾಗಿ ದೇವರು ಮಾಡಿಬಿಡ್ತಾನಂತೆ. ಅವರ ಪ್ರಾರ್ಥನೆಗಳನ್ನು ದೇವರು ಕೇಳಿ ಆಶೀರ್ವದಿಸ್ತಾನಂತೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಅವರ ಇಷ್ಟವನ್ನ ಅವನು ನೆರವೇರಿಸ್ತಾನಂತೆ. ಯಾಕೆ ಹೇಳಿದೆ ಅಂದರೆ, ಆ ವ್ಯಕ್ತಿ ಹೇಳ್ತಾರೆ, 1 ತಿಂಗಳಿಂದ ನಾನು ಕಾಯ್ತಾ ಇದ್ದೆ, ಇವತ್ತು ನೀವು ಸಿಕ್ಕಿದ್ರಲ್ಲ, ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಹಾಗಾದ್ರೆ ಪ್ರಿಯ ಸಹೋದರ ಸಹೋದರಿ, ನಮ್ಮ ಆಸೆ ನೆರವೇರುವಾಗ ನಾವೆಷ್ಟೊಂದು ಸಂತೋಷ ಪಡ್ತೇವೆ. ನಮ್ಮ ಆಸೆಗಳನ್ನ ನೆರವೇರಿಸೋದಕ್ಕೆ ನಮ್ಮ ದೇವರು ಶಕ್ತನಾಗಿದ್ದ.
ದಾನಿಯೇಲ್ 6ನೇ ಅಧ್ಯಾಯ 25 ಮತ್ತು 26ನೇ ವಚನ ಓದುವಾಗ, ರಾಜನಾದ ದಾರ್ಯಾವೆಷನು ಲೋಕದಲ್ಲೆಲ್ಲ ವಾಸಿಸುವ ಸಕಲ ಜನಾಂಗ ಕುಲ ಭಾಷೆಗಳವರಿಗೆ ಈ ಪ್ರಸಿದ್ಧ ಪತ್ರವನ್ನು ಬರೆಸ್ತಾನಂತೆ. ನಿಮಗೆ ಸುಖವು ಹೆಚ್ಚೆಚ್ಚಾಗಲಿ. ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಒಂದಲ್ಲೇಲು ಹೇಳ್ರಿ. ಈ ವಚನ ಕೇಳಿ ಸಂತೋಷ ಆಗಿಲ್ವ? ಅವತ್ತು ರಾಜ ಆಜ್ಞೆ ಮಾಡ್ದ, ಏನಂತ? ದಾನಿಯೇಲನ ದೇವರು ಇವತ್ತಿಂದ ನಮ್ಮ ದೇವರು. ಆ ದೇವರನ್ನ ಸ್ವೀಕಾರ ಮಾಡುವಂತ ನಿಮ್ಮ ಮನೆಗಳಲ್ಲಿ ಸಂತೋಷ, ಸುಖ, ಸಮಾಧಾನ ಹೆಚ್ಚೆಚ್ಚಾಗಲಿ, ಸಮೃದ್ಧಿ ಹೆಚ್ಚೆಚ್ಚಾಗಲಿ, ಒಳ್ಳೆ ಕಾರ್ಯಗಳು ನಿಮ್ಮ ಮನೇಲಿ ಹೆಚ್ಚೆಚ್ಚಾಗಲಿ. ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ. ಇದು ಯಾರ ಆಜ್ಞೆ ರೀ? ಇದು ಯಾರ ಆಜ್ಞೆ? ನೀವು ಹೇಳಬೇಕು, ರಾಜನ ಆಜ್ಞೆ ಅಂತ. ಹಂಗಾದ್ರೆ ರಾಜರ ರಾಜ, ಒಡೆಯರ ಒಡೆಯ ಯೇಸು ಕ್ರಿಸ್ತನ ಆಜ್ಞೆ. ಇಡೀ ಮಾನವ ಕುಲ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಳ್ಳ, ಅದನ್ನು ಹೋಗಿ ನೀವು ಸಾರ್ರಿ ಅಂತ ದೇವರು ಹೇಳಿದ್ದಾನೆ. ಅವತ್ತು ದಾನಿಯೇಲನ ಆ ರಾಜನಾಗಿದ್ದಂಥ ದಾರ್ಯಾವೆಷ ಹೇಳ್ತಾನೆ, ದಾನಿಯೇಲನ ದೇವರು ಇವತ್ತು ನಮ್ಮ ದೇವರಾಗ್ಬಿಟ್ಟಿದ್ದಾನೆ. ಅವನ್ನ ನಾನು ಆರಾಧನೆ ಮಾಡೋದ್ರಿಂದ ನನ್ನ ಪ್ರಜೆಗಳೆಲ್ಲ, ನನ್ನ ರಾಜ್ಯದ ಜನಗಳೆಲ್ಲ ಅದೇ ದೇವರನ್ನು ಆರಾಧನೆ ಮಾಡಬೇಕು. ಹಲ್ಲೆಲೂಯಾ. ಆ ದೇವರನ್ನು ಯಾರು ಸ್ವೀಕಾರ ಮಾಡ್ತಿರೋ ನಿಮ್ಮ ಮನೆಗಳಲ್ಲಿ ಸಂತೋಷ, ಸಮಾಧಾನ, ಸಮೃದ್ಧಿ, ಒಳ್ಳೆ ಕಾರ್ಯಗಳು ಹೆಚ್ಚೆಚ್ಚಾಗಲಿ. ಆಮೆನ್. ಯೇಸು ಸ್ವಾಮಿ ಹೇಳ್ತಾನೆ, ನನ್ನ ನಂಬುವವನವಳಿಗೆ ನಾನು ಸಮಾಧಾನ ಕೊಡ್ತೀನಿ, ಸಂತೋಷ ಕೊಡ್ತೀನಿ, ನಾನು ಬಿಡುಗಡೆ ಕೊಡ್ತೀನಿ, ಸ್ವಸ್ಥತೆ ಕೊಡ್ತೀನಿ, ಅದ್ಭುತಗಳನ್ನ ಮಾಡ್ತೀನಿ. ನನ್ನ ನಾಮದಲ್ಲಿ ನೀವೇನು ಬೇಡ್ಕೊಂಡ್ರು ನಿಮಗಿಲ್ಲ ಅಂತ ನಾನು ಹೇಳೋದೇ ಇಲ್ಲ. ನಿಮ್ಮ ನಂಬಿಕೆಯಂತೆ ನಿಮಗೆ ಬಿಡುಗಡೆ ಆಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಪ್ರಿಯ ಸಹೋದರ ಸಹೋದರಿಗೆ, ಭಯಭಕ್ತಿ ನಡೆದುಕೊಳ್ಬೇಕೆಂದು ಆಜ್ಞಾಪಿಸುತ್ತೇನೆ. ಆತನೇ ಜೀವ ಸ್ವರೂಪನಾದ ಸನಾತ ದೇವರು. ಆತನ ರಾಜ್ಯವು ಎಂದಿಗೂ ಅಳಿಯದು. ಒಂದು ಆಮೇಲೆ ಹೇಳ್ರಿ. ಆತನ ರಾಜ್ಯ ಏನಂತೆ? ನನ್ನ ದೇವರ ರಾಜ್ಯ ಯಾವತ್ತೂ ಅಳಿದು ಹೋಗೋದೇ ಇಲ್ಲ. ಯಾರು ಆಮೇಲೆ ಹೇಳಲಿಲ್ಲ. ಕನ್ಫರ್ಮ್ ಇದೆಯಾ ಯೇಸು ಸ್ವಾಮಿ ರಾಜ್ಯ ಅಳಿದೋಗುತ್ತೆ ಅಂತ? ಅಳಿಯಲ್ಲ ನೂರು. ಒಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ಅದು ನೋಡ್ರಿ, ಅವನ ರಾಜ ಅವತ್ತು ಯೇಸು ಬಂದು ಹೇಳಿಲ್ಲ, ಆದರೂ ಅವನಿಗೊಂದು ಬಂದಿರೋ ರೆವಲ್ಯೂಷನ್ ನೋಡ್ರಿ, ಅವನಿಗೆ ಬಂದಿರೋ ಪ್ರಕಟಣೆ ನೋಡ್ರಿ. ಈಗ ಪಾಪ ಅವಾಗ ಮಂಜು ಹೇಳ್ತಾ ಇರ್ತಾರೆ, ಅಲ್ಲಿಂಗಾಗುತ್ತೆ ಇಲ್ಲಿಂಗಾಗುತ್ತೆ, ನೀವು ರೆಡಿ ಆಗ್ರಿ, ನೀವು ರೆಡಿ ಆಗ್ರಿ, ನೀವು ರೆಡಿ ಆಗ್ರಿ ಅಂತ. 2000 ವರ್ಷಗಳಿಂದಲೇ ಯೇಸು ಹೇಳ್ಬಿಟ್ಟು ನೀವು ರೆಡಿಯಾಗಿ ಅಂತ. ಹಲ್ಲೆಲೂಯಾ. ಮದುವೆ ಮನೇಲಿ ಐತೆ ಅಂದ್ರೆ ಆ ಮನೆಯವ್ರು ಹೆಂಗಿರ್ತಾರೆ? ಸುಮ್ಮನೆ ಕೂತಿರ್ತಾರಾ? ಸುಮ್ಮನೆ ಇರ್ತಾರಾ? ನಮ್ಮ ಚರ್ಚಲ್ಲಿ 2 ತಿಂಗಳಲ್ಲಿ 2 ಮದುವೆ ಆಗುತ್ತೆ. ಅವ್ರ ಮನೆಯವ್ರು ಯಾರೂ ಸುಮ್ಮನೆ ಇಲ್ಲ, ಎಲ್ಲ ಫುಲ್ ಬ್ಯುಸಿಯಾಗಿರ್ತಾರೆ. ಅವ್ರಿಗೇನು ಬ್ಯುಸಿಯಾಗಿರ್ತಾರೆ? ಏನು ಮಾಡಬೇಕಪ್ಪ, ಬಟ್ಟೆ ಯಾವಾಗ ತರಬೇಕಪ್ಪ, ಒಡವೆ ಯಾವಾಗ ತರಬೇಕಪ್ಪ, ಬುಕ್ ಯಾವಾಗ ಮಾಡಬೇಕಾ, ಏನೇನು ತೊಗೊಬೇಕಪ್ಪ, ಎಲ್ಲಿಗೆ ಹೋಗ್ಬೇಕಪ್ಪ, ಏನು ಮಾಡಬೇಕಪ್ಪ, ಬರೀ ಅದೇ ಯೋಚನೆ. ಮದುವೆ ಆದಮೇಲೆ ಯೋಚನೆ ಮಾಡ್ತಾರ? ಮದುವೆ ಆದಮೇಲೆ ಬೇರೆ ಯೋಚನೆ. ಇವನೇನಂದ, ಅವಳೇನಂದ್ಲು, ಏನಾಗೈತೆ, ಏನು ಕತೆ, ಯಾರ ಹತ್ರ ಕರ್ಕೊಂಡೋಗಿ ಸೆಟ್ಲ್ಮೆಂಟ್ ಮಾಡ್ಸೋಣ, ಇದೇ ಆವಾಗ ಯೋಚನೆ. ಅದೇ ದೇವ್ರ ಮಕ್ಳಿಗೆ ಹಂಗಿಲ್ರಿ. ಸ್ವಾಮಿ ಹೇಳ್ತೀನಿ, ನಾನು ಮದುವೆ ಆಗೋಕ್ಕೆ ರೆಡಿಯಾಗಿದ್ದೀನಿ, ಹುಡುಗಿಯಾಗಿ ನೀವೆಲ್ಲ ರೆಡಿಯಾಗಿದ್ದೀರಾ? ನನ್ನ ಮೊದಲ ಗೀತಿಯಾಗಿ ನೀವು ಬರೋಕ್ಕೆ ರೆಡಿಯಾಗಿದ್ದೀರಾ? ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದೀರಾ? ನಾನು ಯಾವ ಟೈಮಲ್ಲಿ ಬಂದ್ರೂ ನನ್ನ ಕೈ ಕೊಟ್ಟಾಗ ನಿಮ್ಮ ಕೈ ಕೊಡೋಕ್ಕೆ ಸಿದ್ಧರಾಗಿದ್ದೀರಾ? ಹಲ್ಲೆಲೂಯಾ. ಪ್ರಿಯ ಸಹೋದರಿಯೇ, ಸಹೋದರನೇ, ಇವತ್ತು ನಾವು ಆಯ್ತವಾಗಬೇಕು ಅಂತ ದೇವರು ಹೇಳ್ತಾನೆ. ನನ್ನ ಭಯ ಮತ್ತು ಭಕ್ತಿ ನಿಮ್ಮಲ್ಲಿ ಕಂಡು ಬರಬೇಕು. ಅಬ್ರಾಮ್ನಿಗೆ ದೇವರು 99ನೇ ವರ್ಷದಲ್ಲಿ ಹೇಳ್ತಾನೆ, ಅಬ್ರಾಮ್, ನಿನಗೆ ಇನ್ನೊಂದು ಪರೀಕ್ಷೆ. ಆ ಪರೀಕ್ಷೆ ಏನು? ನಾನು ಯಾವಾಗೆಲ್ಲ ನೋಡ್ತೀನೋ ಆಗ ದೋಷ ಇಲ್ಲದವನಾಗಿ ಕಾಣಬೇಕು. ನಾನು ಯಾವಾಗ ನೋಡಿದ್ರು ಸರಿನೇ, ನನ್ನ ದೃಷ್ಟಿಯಲ್ಲಿ ನೀನು ದೋಷವಿಲ್ಲದವನಾಗಿ ಇರಬೇಕು. ಅಬ್ರಾಮ್ ಬರಗಾಲದಲ್ಲಿ ಅವ್ರ ಹೆಂಡತಿನ ಕರ್ಕೊಂಡು ಇನ್ನೊಂದು ರಾಜ್ಯಕ್ಕೆ ಹೋಗ್ಬಿಡ್ತಾನೆ.
ಆ ರಾಜ್ಯದ ರಾಜ ಕೇಳ್ತಾನೆ ಅಬ್ರಾಮನಿಗೆ, ನಿನ್ನ ಜೊತೆಲಿ ಬಂದಿರೋದು ಯಾರಪ್ಪ? ಅವನಿಗೆ ಒಂದೇ ಭಯ. ಬೈಬಲ್ ಹೇಳ್ತದೆ, ಅಬ್ರಾಮನ ಹೆಂಡತಿ ಸಾರಾ ಇದ್ಲಲ್ಲ, ಅವಳು ಅತಿ ಸುಂದರಿ ಅಂತೆ. ಅತಿ ಸುಂದರಿಯಾದ ನಿಮಿತ್ತವಾಗಿ ಆ ರಾಜ ಕೇಳ್ತಾನೆ ಆಗ ಅಬ್ರಾಮ್ ತಪ್ಪು ಮಾಡ್ತಾನೆ, ನನ್ನ ಹೆಂಡತಿ ಅಂದ್ರೂ ನಾನು ಮೋಸ ಹೋಗ್ಬಿಡ್ತೇನಾ ಅಂತ ಭಯಕ್ಕೆ ಅವನೇನ್ ಮಾಡ್ತಾನೆ, ನನ್ನ ತಂಗಿ ಅಂತ ಹೇಳ್ಬಿಡ್ತಾನೆ. ತಂಗಿ ಅಂತ ಹೇಳಿದ ತಕ್ಷಣ ರಾಜ ಮದುವೆ ಆಗಕ್ಕೆ ರೆಡಿ ಆಗೋಗ್ಬಿಟ್ಟ. ಅದು ದೇವರ ವಾಕ್ಯ ಹೇಳ್ತದೆ, ಅಬ್ರಾಮ್ ಪ್ರವಾದಿಯ ನಿಮಿತ್ತ ಪರಲೋಕದ ದೇವರು ಇಳಿದು ಬಂದು ರಾಜನಿಗೆ ಮಾತಾಡ್ತಾರೆ, ರಾಜ ಈ ಪ್ರವಾದಿ ಪ್ರಾರ್ಥನೆ ಮಾಡೋದ್ರಿಂದ ನೀನ್ ಬದುಕೊಳ್ತೀಯ, ಈ ಪ್ರವಾದಿ ಪ್ರಾರ್ಥನೆ ಮಾಡೋದ್ರಿಂದ ನಿನ್ನ ರಾಜ್ಯಕ್ಕೆ ಆಶೀರ್ವಾದ, ಈ ಪ್ರವಾದಿ ಪ್ರಾರ್ಥನೆ ಮಾಡೋದ್ರಿಂದ ನಿನಗೆ ಒಳ್ಳೆಯದು. ಅವನು ಯಾರು ಗೊತ್ತಾ? ನನ್ನ ಮೇಲೆ ಬಹಳ ಭಯಭಕ್ತಿ ಇಟ್ಟಂತ ವ್ಯಕ್ತಿ. ಅವನ ಕುಟುಂಬದಲ್ಲಿ ಅನ್ಯಾಯ ಆಗೋಕ್ಕೆ ನಾನು ಬಿಡಲ್ಲ, ಮೋಸ ಆಗೋಕ್ಕೆ ಬಿಡಲ್ಲ. ಅವಳು ತಂಗಿಯಲ್ಲ, ಆತನ ಹೆಂಡತಿ. ಹಾಗಾದ್ರೆ ಪ್ರಿಯ ಸಹೋದರಿ, ತನ್ನ ಮಕ್ಕಳಿಗೋಸ್ಕರ ಪರಲೋಕದ ದೇವರು ಭೂಲೋಕಕ್ಕೆ ಇಳಿದು ಬರುವ ಆತನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ದೇವರ ಅಬ್ರಾಮ್ಗೆ ಏನು ಹೇಳ್ತಾರೆ ಗೊತ್ತಾ? ಇವನು ನನ್ನ ಪ್ರವಾದಿ, ನನ್ನ ಮಾತುಗಳನ್ನು ಕೇಳಿ ಹೇಳುವಂಥವನು. ಆದ ಕಾರಣ ದಾನಿಯೇಲ್ ತನ್ನ ದೇವರನ್ನ ಈ ಊರಲ್ಲಿ ಪರಿಚಯ ಮಾಡಿಕೊಟ್ಟ ನಿಮಿತ್ತವಾಗಿ ಆ ರಾಜ ಹೇಳ್ತಾನೆ, ಈ ದೇವರು ನನ್ನ ದೇವರು, ನನ್ನ ಪ್ರಜೆಗಳೆಲ್ಲ ಈ ದೇವರನ್ನ ಆರಾಧನೆ ಮಾಡಬೇಕು. ಆ ದೇವರನ್ನ ಸ್ವೀಕಾರ ಮಾಡುವಾಗ ನಿಮಗೆ ಶುಭವು, ಸಂತೋಷವು, ಆಶೀರ್ವಾದಗಳು ನಿಮ್ಮಲ್ಲಿ ಹೆಚ್ಚೆಚ್ಚಾಗಲಿ. ಅದು ಮಾತ್ರ ಅಲ್ಲ, ಆತನು ಯಾರು? ಜೀವ ಸ್ವರೂಪನಾದ ದೇವರು, ಅವನೇ ಮೂಲತ್, ಅವನು ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತಂದ್ರೆ ಹೇಳ್ತಾನೆ. ಅವನನ್ನೇ ನೀವೆಲ್ಲರೂ ಆರಾಧಿಸಬೇಕು. ಆತನ ರಾಜ್ಯ ಶಾಶ್ವತವಾದ ರಾಜ್ಯ, ಅಳಿದು ಹೋಗದೇ ಇರುವಂಥ ರಾಜ್ಯ, ಸದಾ ಉಳಿಯತಕ್ಕ ರಾಜ್ಯ. ಆ ರಾಜ್ಯಕ್ಕೆ ನಮ್ಮನ್ನು ದೇವರು ಸೇರಿಸ್ಕೊಂಡಿದ್ದಾನೆ. ಆದ ಕಾರಣ ಆ ರಾಜ್ಯದ ದೇವರನ್ನೇ ನಾವು ಆರಾಧನೆ ಮಾಡಬೇಕು. ಓಷಯ 3ನೇ ಅಧ್ಯಾಯ 5ನೇ ವಚನ ಕಡೆದಾಗಿ, ಅಂತ್ಯಕಾಲದಲ್ಲಿ ಯಾರ ದಯೆಯನ್ನು ಭಯಭಕ್ತಿಯಿಂದ ಜನಗಳು ಮರೆ ಹೋಗುತ್ತಾರೆ ಅಂತ ನೋಡುವಾಗ, ದೇವರ ದಯೆ ಮತ್ತು ಭಕ್ತಿಗೆ ಜನ ಮೊರೆ ಹೋಗ್ತಾರಂತೆ. ಇವತ್ತು ಸಭೆಗಳಲ್ಲಿ ಪಾಸ್ಟರ್ ಹೇಳ್ತಾರೆ, ಸಿಸ್ಟರ್ ಜನಗಳನ್ನ ಕರ್ಕೊಂಬನ್ರಿ, ಬ್ರದರ್ ಜನಗಳನ್ನ ಕರ್ಕೊಂಬನ್ರಿ, ಸುವಾರ್ತೆ ಸಾರಿ ರಕ್ಷಣೆಗೆ ಕರ್ಕೊಂಬನ್ರಿ, ಜನರ ಕಿವಿ ಮಂದಾಗೋಗ್ಬಿಟ್ಟಿದೆ, ಐ ಡೋಂಟ್ ಕೇರ್ ಅಂತಾರೆ ಅವರು. ಇನ್ನು ಸ್ವಲ್ಪ ದಿನ ವೆಯ್ಟ್ ಮಾಡಿರಿ, ಆಲ್ರೆಡಿ ದೇವ್ರ ಕೆಲಸ ಮಾಡಿಬಿಟ್ಟಿದ್ದಾನೆ. ವಿಶ್ವಾಸಿನ ಕರ್ಕೊಂಬರ್ತಾ ಇಲ್ಲ, ವಿಶ್ವಾಸಿ ಅವಿಶ್ವಾಸಿನ ಕರ್ಕೊಂಬರ್ತಾ ಇಲ್ಲ. ಅದು ದೇವ್ರು ತನ್ನ ದೂತರ ಮೂಲಕವಾಗಿ ಜನಗಳನ್ನ ಕರ್ಕೊಂಡು ಬರ್ತಾ ಇದ್ದಾನೆ. ಎಷ್ಟು ಜನ ಬಿಲೀವ್ ಮಾಡ್ತೀರಾ? ಪ್ರಿಯ ಸಹೋದರ ಸಹೋದರಿಯೇ, ಆಲ್ರೆಡಿ ದೇವ್ರು ತನ್ನ ಕೆಲಸ ಪ್ರಾರಂಭ ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಪ್ರವಾದಿ ಅವತ್ತು ಹೇಳ್ತಾ ಇದ್ದಾನೆ, ಏನಂತ ಅಂದರೆ, ಅಂತ್ಯಕಾಲದಲ್ಲಿ ಯಾರ ದಯೆಯನ್ನ, ಯಾರು ಭಯಭಕ್ತಿ ಉಳ್ಳವರಾಗಿ ಆ ದಿನದಲ್ಲಿ ಈ ಮೊರೆ ಹೋಗ್ತಾರೆ ಅಂತ ನೋಡುವಾಗ ಅವನ ಪ್ರವಾದಿ ಹೇಳ್ತಾನೆ, ಅಂತ್ಯಕಾಲದಲ್ಲಿ ಜನಗಳು ದೇವರ ದಯೆ ಮತ್ತು ಭಕ್ತಿಯನ್ನ ನೆನೆಸಿ ಅವರು ಮೊರೆ ಹೋಗ್ತಾರಂತೆ. ಹಾಗಾದರೆ ಪ್ರಿಯ ಸಹೋದರಿಯೇ, 1 ಪೇತ್ರ 1:17 ಕಡೆದಾಗ ಹೇಳ್ತದೆ, ಈ ಲೋಕದಲ್ಲಿ ನಮ್ಮ ಪ್ರವಾಸ ಕಾಲವನ್ನು ನಾವು ಹೇಗೆ ಕಳಿಬೇಕಂತೆ ಅವನು ಬರೀತಾನೆ. ಈ ಲೋಕದಲ್ಲಿ ನಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿಯಿಂದ ಕಳೆಯಬೇಕು. ಒಂದು ಅಲ್ಲೇಲೂಯಾ ಹೇಳ್ರಿ. ಈ ಲೋಕದಲ್ಲಿ ನಾವೇನಾಗಿದ್ದೇವೆ? ಪ್ರವಾಸಿಗಳು, ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ಅದು ನೋಡುವಾಗ, ಜೀವಿಸುವಾಗ ದೇವರು ಹೇಳ್ತಾನೆ, ಭಯಭಕ್ತಿ ಉಳ್ಳವನಾಗಿರು. ಅಬ್ರಾಮ್, ನಿನ್ನ ಮಗುನ ಕೊಟ್ಟ ನಿಮಿತ್ತವಾಗಿ ನಿನ್ನಲ್ಲಿ ಅದೇ ಭಯಭಕ್ತಿ ಇದೆ ಅಂತ ಈಗ ನನಗೆ ಗೊತ್ತಾಯ್ತು. ಆದ ಕಾರಣ ಭಯಪಡಬೇಡ. ಅವನು ಹೇಳ್ತಾನೆ, ಈಗ ನಿನ್ನಲ್ಲಿದ್ದಂಥ ಭಯಭಕ್ತಿ ನನಗಿಷ್ಟ ಆಯಿತು, ಭಯಪಡಬೇಡ, ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂದು ಈಗ ನನಗೆ ತೋರ ಬಂತು. ನೋಡಿ, ಜನ ಅನಾರೋಗ್ಯಕ್ಕೆ ಎದುರಿ ಆರೋಗ್ಯಕ್ಕೋಸ್ಕರ ಏನೆಲ್ಲ ಬಿಟ್ಟು ಬಿಡ್ತಾರೆ. ಶುಗರ್ಗೆ ಎದುರ್ಕೊಂಡು ಏನು ಬಿಡ್ತಾರೆ? ಶುಗರ್ ಕಾಯಿಲೆಗೆ ಎದುರ್ಕೊಂಡು ಶುಗರ್ ಬೇಡ ಅಂತ ಎಲ್ಲರಿಗೂ ಕೇಳ್ತಾರೆ. ನನಗೆ ಶುಗರ್ಲೆಸ್ ಅಂತ. ನಾನು ನಮ್ಮನೆ ಶುಗರೇ ಹಾಕೊಂಡು ಕುಡಿಯೋದು. ಎಲ್ಲರಿಗೂ ಮೊದಲೇ ಕೇಳ್ಬಿಡ್ತಾರೆ, ನಿಮಗೆ ಶುಗರ್ ಇಲ್ಲ ಅಂತ.
ಅದು ದೇವ್ರಿಗೆ ಸ್ತೋತ್ರ. ಜನ ಶುಗರ್ನ ಎದುರ್ಕೊಂಡು ಟೀ ಬಿಟ್ಬಿಟ್ಟವ್ರೆ, ಕಾಫಿ ಬಿಟ್ಬಿಟ್ಟಿದ್ದಾರೆ, ಸಿಹಿ ತಿಂಡಿಗಳು ಬಿಟ್ಬಿಟ್ಟಿದ್ದಾರೆ, ಸ್ವೀಟ್ನ ಬಿಟ್ಬಿಟ್ಟಿದ್ದಾರೆ. ಶುಗರ್ಗೆ ಎದುರ್ಕೊಂಡು ಎಲ್ಲ ಬಿಟ್ಟವ್ರೆ. ಬಿ ಪಿಗೆ ಎದುರ್ಕೊಂಡು ಉಪ್ಪೆಲ್ಲ ಬಿಟ್ಟುಬಿಟ್ಟವ್ರಂತೆ. ದೇವರಿಗೆ ಎದುರ್ಕೊಂಡು ಪಾಪ ಬಿಟ್ಟಿದ್ದಾರಾ? ಜ್ಯೋತಿಯವರೇ, ದೇವರಿಗೆ ಎದುರ್ಕೊಂಡು ವಿಶ್ವಾಸದಲ್ಲಿರೋರಾಗ್ಲಿ ಇಲ್ಲದೆ ಇರೋರಾಗ್ಲಿ ಪಾಪ ಬಿಟ್ಟಿದ್ದೀವಾ? ಶುಗರ್ಗೆ ಎದುರ್ಕೊಂಡು ಏನು ವಾಕಿಂಗ್ ಮೇಲೆ ವಾಕಿಂಗ್ ಇವನು. ನನಗೆ ಡಾಕ್ಟ್ರಿಗೆ ಕೇಳ್ದ, ನೀವು 3 ಕಿಲೋಮೀಟ್ರ್ ಹೋಗ್ತೀರ ವಾಕಿಂಗು ಅಂದ. ನಾನು ಸ್ವಲ್ಪ ಯೋಚನೆ ಮಾಡಿದೆ. ಹೋಗ್ತೀನಿ ಅಂದರೆ ಏನು ಹೇಳ್ಬೋದು, ಹೋಗಲ್ಲ ಅಂದರೆ ಏನು ಹೇಳ್ಬೋದು. ನಾನು ಹೋಗ್ತೀನಿ ಡಾಕ್ಟರ್ ಅಂದೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ಅಂದ. ನಾನು ಹೋಗಲ್ಲ ಅಂದರೆ ಇನ್ನೊಂದೆರಡು ಮಾತ್ರ ಜಾಸ್ತಿ ಬರೀ. ಆವಾಗ ದೇವರು ನಮಗೆ ಜ್ಞಾನ ಕೊಟ್ಟಿದ್ದಾನೆ. ಅವನಿಗೆ ಜ್ಞಾನ ಇಲ್ಲ, ಅವನು ಓದಿದ ಬುಕ್ಕಲ್ಲಿರೋ ಜ್ಞಾನ, ನಮಗೆ ಪರಲೋಕದ ಜ್ಞಾನ. ಹಲ್ಲೆಲೂಯಾ. ಅವನು ಓದ್ಕೊಂಡು ಬಂದು ನಿನ್ನ ಹಾರ್ಟಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳ್ತಾನೆ. ನಾವು ಪ್ರಾರ್ಥನೆ ಮಾಡುವಾಗ ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಅಂತ ದೇವರು. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ನಾವು ಲೋಕದಲ್ಲಿ ಪ್ರವಾಸಿಗಳು, ಪ್ರವಾಸದಲ್ಲಿದ್ದರೂ ಭಯಭಕ್ತಿ ಉಳ್ಳವರಾಗಿರಬೇಕಂತೆ. ಹಲ್ಲೆಲೂಯಾ. ಆದ ಕಾರಣ ಇವತ್ತು ದೇವರು ಅಬ್ರಾಮನಿಗೆ ನೀನು ಭಯಭಕ್ತಿ ಉಳ್ಳವನಾಗಿದ್ದಿ ಅಂತ ನನಗೆ ಗೊತ್ತಾಯಿತು. ಕಡೆದಾಗಿ ಜ್ಞಾನೋಕ್ತಿ 10:27 ಹೇಳ್ತದೆ, ಯೆಹೋವನಿಗೆ ಭಯಪಡುವವರ ದಿನ ವೃದ್ಧಿ. 14:27 ಯೆಹೋವನ ಭಯವು ಜೀವದ ಬುಗ್ಗೆ. ಇವತ್ತು ಜನರಲ್ಲಿ ಏನಿಲ್ಲ, ಭಯ ಇಲ್ಲ. ವಿಶ್ವಾಸಿಗಳ ಮನೆಯಲ್ಲಿ ಭಯ ಇಲ್ಲ, ವಿಶ್ವಾಸಿಗಳಲ್ಲಿ ಭಯ ಇಲ್ಲ. ನೋಡಿ ಯಾವ ರೀತಿ ಇದ್ದೀವಿ ಅಂದರೆ, ಭಯ ಇದೇ ಥರ ನಡೀತಾ ಇದ್ದೇವೆ, ಪರಿಶುದ್ಧ ಇದೇ ಥರ ನಡೀತಾ ಇದ್ದೇವೆ. ನೀತಿವಂತರು ಅಂತ ಹೇಳಿ ನಡೀತಾ, ಅದು ನೀತಿವಂತರಾಗಿಲ್ಲ. ಅದು ದೇವರು ಇದನ್ನು ಇಷ್ಟಪಡ್ತಾ ಇಲ್ಲ. ನೀನು ಪರಿಶುದ್ಧನಾ, ಪರಿಶುದ್ಧವಾಗಿರು. ನೀತಿವಂತನಾ, ನೀತಿವಂತನಾಗಿರು. ಯಥಾರ್ಥನಾ, ಯಥಾರ್ಥವಂತನಾಗಿರು. ಶುದ್ಧನಾ, ಶುದ್ಧವಾಗಿರು. ಭಯಭಕ್ತಿ ಇದೆಯಾ, ಅದರಲ್ಲೇ ನಿನ್ನ ಪ್ರವಾಸವನ್ನು ಕಳಿ. ಅದನ್ನು ದೇವರು ಇವತ್ತು ಎದುರು ನೋಡ್ತಾ ಇದ್ದಾನೆ. ಒಂದು ಕಾಯಿಲೆಗೆ ಎದುರ್ಕೊಂಡು ನಾವು ಫಾಲೋ ಮಾಡ್ತಾ ಇದ್ದೀವಿ, ಶುಗರ್ಗೆ ಎದುರ್ಕೊಂಡು ಫಾಲೋ ಮಾಡ್ತಾ ಇದ್ದೀವಿ, ಬಿ ಪಿಗೆ ಎದುರ್ಕೊಂಡು ನಾವು ಫಾಲೋ ಮಾಡ್ತಾ ಇದ್ದೀವಿ. ಅದೇ ದೇವರಿಗೆ ಭಯಪಟ್ಟು ಅಶುದ್ಧವಾದ ಕಾರ್ಯಗಳನ್ನು ಬಿಡೋದಕ್ಕೆ ನಾವು ರೆಡಿಯಾಗಿದ್ದೀವಾ? ಅದನ್ನು ದೇವರ ಎದುರು ನೋಡ್ತಾ ಇದ್ದಾನೆ. ನಾವೆಲ್ಲ ಕಣ್ಣುಗಳು ಮುಚ್ಚಿ ನಮ್ಮ ದೇವರಿಗೆ ಒಪ್ಪಿಸ್ಕೊಡೋಣ. ದೇವರೇ, ಗೊತ್ತಿದ್ದು ಗೊತ್ತಿಲ್ಲದೆ ಎಷ್ಟೋ ತಪ್ಪು ನಮ್ಮ ಜೀವಿತದಲ್ಲಿ ನಡೀತಾ ಇದೆ, ನಮ್ಮನ್ನು ಕ್ಷಮಿಸು. ಅಬ್ರಾಮನನ್ನು ನೋಡಿ ನೀನು ಯಾವ ರೀತಿ, ಹೌದು ನಿನ್ನಲ್ಲಿ ಆ ಭಯಭಕ್ತಿ ಇದೆ ಅಂತ ತೋರಿ ಬಂತು ಅಂತ ಹೇಳ್ದೋ, ಇವತ್ತು ನಮ್ಮ ಸಭೆ ಎಲ್ಲ ಕುಟುಂಬಗಳಲ್ಲೂ ಆ ಭಯಭಕ್ತಿ ಇರಲಪ್ಪ, ಆ ವಿಶ್ವಾಸ ಇರಲಪ್ಪ, ಆ ನಿರೀಕ್ಷೆ ಇರಲಪ್ಪ, ಆ ಒಂದು ತಗ್ಗಿಸುವಿಕೆ, ಒಪ್ಪಿಸಿಕೊಡುವಿಕೆ, ಕರ್ತನಿಗಾಗಿ ಜೀವಿಸುವಂಥ ಕಾರ್ಯ ಒಬ್ಬೊಬ್ಬರಲ್ಲಿ ಇರಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಈ ಸಭೆ ನಿನ್ನ ಆತ್ಮನ ಬೆಂಕಿಯಿಂದ ತುಂಬಲ್ಪಡಲಿ ದೇವರೇ. ಜನಗಳು ನೋಡುವಾಗ, ಓ ಶದ್ರಕ್ ಮೇಷಕ್ ಅಬೇದ್ನೆಗೋ ಜನ ನೋಡ್ತಾ ಇದ್ರು, ಅವರ ಬೆಂಕಿಗೆ ಭಯಪಡಲಿಲ್ಲ. ಅವರಲ್ಲಿದ್ದಂಥ ಬೆಂಕಿ ಲೋಕದ ಬೆಂಕಿಗಿಂತ 1000 ಪಟ್ಟು ಅಧಿಕವಾದದ್ದು. ಆದ ಕಾರಣ ಸತ್ಯವೇದ ಹೇಳ್ತದೆ, ದಾನಿಯೇಲ್ ಆ ರಾಜನಿಗೆ ಭಯಪಡಲಿಲ್ಲ, ದೇವರಿಗೆ ಭಯಪಟ್ಟಿದ್ದಾನೆ. ಶದ್ರಕ್ ಮೇಷಕ್ ಅಬೇದ್ನೆಗೋ ರಾಜನಿಗೆ ಭಯಪಟ್ಟಿಲ್ಲ, ದೇವರಿಗೆ ಭಯಪಟ್ಟಿದ್ದಾರೆ. ಮೋಸಸ್ ರಾಜನಿಗೆ ಭಯಪಟ್ಟಿಲ್ಲ, ದೇವರಿಗೆ ಭಯಪಟ್ಟಿದ್ದಾನೆ. ಯೋಶ್ವ ರಾಜನಿಗೆ ಭಯಪಟ್ಟಿಲ್ಲ, ದೇವರಿಗೆ ಭಯಪಟ್ಟಿದ್ದಾನೆ. ಇವತ್ತು ನಿನ್ನ ಹೃದಯವನ್ನು ನೋಡುವ ದೇವರು, ನಾನು ಯಾರಿಗೆ ಭಯಪಡ್ತಾ ಇದ್ದೇವೆ? ಲೋಕದ ಮನುಷ್ಯರಿಗೆ ಭಯಪಡ್ತಾ ಇದ್ದೇವಾ, ಪರಲೋಕದ ದೇವರಿಗೆ ಭಯಪಡ್ತಾ ಇದ್ದೇವಾ? ಯಾಕಂದ್ರೆ ಪ್ರಿಯ ಸಹೋದರಿಯೇ, ನಾವು ಜನಗಳ ಕಣ್ಣನ್ನು ಮರೆಮಾಚಬಹುದು, ಪರಲೋಕದ ದೇವರ ಕಣ್ಣನ್ನು ಮರೆಮಾಚೋಕ್ಕೆ ಆಗದೇ ಇಲ್ಲ. ನಮ್ಮನ್ನು ಒಪ್ಪಿಸಿಕೊಡೋಣ, ನಾವು ಶರಣರಾಗೋಣ. ನನ್ನ ದೇವರ ಹೃದಯ ನೋಡ್ತಾ ಇದ್ದಾನೆ, ಮನುಷ್ಯನ ಮುಖವನ್ನು ನೋಡ್ತಾನೆ. ನನ್ನ ದೇವರ ಹೃದಯ ನಮಗೋಸ್ಕರ ತವಕ ಪಡ್ತಾ ಇದೆ. ಆಮೆನ್. ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯತೆ, ಸಹವಾಸ, ಅನ್ಯೋನ್ಯತೆ, ವಿಶೇಷವಾಗಿ ಆರಾಧನೆಯಲ್ಲಿ ಭಾಗವಹಿಸಲ್ಪಟ್ಟಂಥ ಚಿಕ್ಕವರಿಂದ ದೊಡ್ಡವರ ತನಕ ಇಂದಿನಿಂದ ಕರ್ತನ ಬರೋಣದವರೆಗೂ ಎಂದೆಂದಿಗಿರುವುದಾಗಲಿ. ಆಮೇನ್. ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.